ನಮಸ್ತೆ, ವೆಲ್ಕಮ್ ಟು ದ ಚಾನಲ್. ನಾನಿವತ್ತು ಬಾಣಂತಿಗೆ ಕೊಡುವಂಥ ಶುಂಠಿ ಲೇಹದ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಶೀತ ನೆಗಡಿಗೂ ಕೂಡ ಉತ್ತಮ ಮನೆ ಮದ್ದು. ವಿಡಿಯೋನ ಮಿಸ್ ಮಾಡದೆ ಎಂಡ್ ತನಕ ನೋಡಿ. ಆದರೆ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇದನ್ನು ಮಾಡೋದಕ್ಕೆ ನಾನು 1/4 kg ಶುಂಠಿ ತಗೊಂಡಿದ್ದೀನಿ. ನೀವು ಜಾಸ್ತಿ ಪ್ರಮಾಣದಲ್ಲಿ ಬೇಕಿದ್ರೂ ಮಾಡ್ಕೊಳ್ಬೋದು. ಶುಂಠಿಯನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಅರ್ಧ ಕಡಿ ತೆಂಗಿನಕಾಯಿ ಬೇಕಾಗತ್ತೆ. ಹಾಗೆ ಬೆಲ್ಲ ಬೇಕಾಗತ್ತೆ. ನಾನಿಲ್ಲಿ ಶುಂಠಿ ಪ್ರಮಾಣದಲ್ಲೇ ಬೆಲ್ಲ ತಗೊಂಡಿದ್ದೀನಿ. ಒಂದು 1/4 kg ಬೆಲ್ಲ ಇದೆ. ನಾರ್ಮಲ್ ಬೆಲ್ಲದ ಜೊತೆಗೆ ಒಂದು ಅರ್ಧ ತುಂಡಷ್ಟು ಓಲೆ ಬೆಲ್ಲವನ್ನು ತಗೊಂಡಿದ್ದೀನಿ. ಬಾಣಂತಿಗೆ ಮಾಡುವಂಥ ಎಲ್ಲ ಮದ್ದುಗಳಲ್ಲೂ ಕೂಡ ಓಲೆ ಬೆಲ್ಲವನ್ನು ಉಪಯೋಗಿಸ್ತಾರೆ. ಯಾಕಂದರೆ ಇದರಲ್ಲಿ ಕ್ಯಾಲ್ಶಿಯಂ ರಿಚ್ ಆಗಿರುತ್ತೆ, ಹಾಗೆ ಐರನ್ ತುಂಬ ಇರುತ್ತೆ. ಜೊತೆಗೆ 3 ಸ್ಪೂನ್ ಆಗುವಷ್ಟು ತುಪ್ಪ ತಗೊಂಡಿದ್ದೀನಿ. ಇವಾಗ ಇಲ್ಲಿ ಶುಂಠಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಮಿಕ್ಸಿಗೆ ಹಾಕೊಂಡ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ಇವಾಗ ನೋಡಿ ರುಬ್ಬಿ ತಗೊಂಡು ಬಂದಿದ್ದೀನಿ. ಈ ಥರ ನೈಸಾಗಿ ರುಬ್ಕೋಬೇಕು. ಇದನ್ನು ಇವಾಗ ಸ್ಟ್ರೈನ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಒಂದು ಮಸ್ಲಿನ್ ಬಟ್ಟೆಯಲ್ಲಿ ಇದನ್ನು ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ಮಸ್ಲಿನ್ ಬಟ್ಟೆ ಇಲ್ಲ ಅಂದರೆ ನೀವು ನಾರ್ಮಲ್ ಸ್ಟ್ರೈನರಲ್ಲಿ ಕೂಡ ಸ್ಟ್ರೈನ್ ಮಾಡ್ಕೊಳ್ಬೋದು. ಹಾಗೆ ಇದಕ್ಕೆ ಮಿಕ್ಸಿ ತೊಳೆದಂತ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಹಿಂಡ್ಕೊಂಡು ಶುಂಠಿಯ ರಸವನ್ನೆಲ್ಲ ತೆಗಿಬೇಕು. ಇವಾಗ ನೋಡಿ ಈ ಉಳ್ದಂಥ ಶುಂಠಿಯನ್ನು ಮತ್ತೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮತ್ತೆ ರುಬ್ಕೊಳ್ಬೇಕು. ಇವಾಗ ಇದನ್ನು ಮತ್ತೆ ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ಶುಂಠಿಯಲ್ಲಿರುವಂತಹ ಪೂರ್ತಿ ರಸವನ್ನು ತೆಗಿಬೇಕು. ಶುಂಠಿಯಲ್ಲಿ ತುಂಬಾನೇ ಸುಣ್ಣದ ಅಂಶ ಇದೆ, ಹಾಗಾಗಿ ಇದನ್ನೊಂದು 20 ನಿಮಿಷ ಹಾಗೆ ಬಿಡ್ಲಿಕ್ಕಿದೆ. ಶುಂಠಿ ಸುಣ್ಣ ಎಲ್ಲ ಅಡಿಯಲ್ಲಿ ಸೆಟ್ ಆಗಿ ನಿಲ್ಲತ್ತೆ. ಇವಾಗ ಶುಂಠಿ ರಸವನ್ನ ಪೂರ್ತಿಯಾಗಿ ಹಿಂಡ್ಕೊಂಡಾಗಿದೆ. ಇವಾಗ ಈ ಉಳಿದಿರುವಂಥ ಶುಂಠಿಯನ್ನ ಬಿಸಾಕ್ಲಿಕ್ಕಿಲ್ಲ, ಇದನ್ನು ಕೂಡ ಶುಂಠಿ ಲೇಹಕ್ಕೆ ಹಾಕಬೇಕು. ಇವಾಗ ಶುಂಠಿ ರಸವನ್ನ ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕು, ಒಂದು 20 ನಿಮಿಷ ಬಿಡ್ಬೇಕು ಇದನ್ನ. ಇವಾಗ ಕಾಯಿ ತುರಿದು ಇದರ ಹಾಲು ತೆಗೆದಿಟ್ಕೋಬೇಕು. ನಾನಿಲ್ಲಿ ಬೆಲ್ಲವನ್ನು ಸ್ವಲ್ಪ ನೀರು ಮಾಡ್ಕೊಳ್ತೀನಿ. ಬೆಲ್ಲವನ್ನು ಸ್ವಲ್ಪ ಕರಗಿಸ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕರಗಿಸಿ ಬದಿಗಿಟ್ಕೋಬೇಕು. ಇವಾಗ ಶುಂಠಿ ರಸ ಏನಾಗಿದೆ ಅಂತ ನೋಡೋಣ. ಇವಾಗ ಇದನ್ನು ಲೇಹ ಮಾಡ್ಕೊಳ್ಳುವಂತಹ ಪಾತ್ರೆಗೆ ಹಾಕೋಬೇಕು ಶುಂಠಿ ರಸವನ್ನು ಪೂರ್ತಿ. ನೋಡಿ ಅಡಿಯಲ್ಲಿ ಸುಣ್ಣದ ಅಂಶ ಹಾಗೆ ನಿಂತಿದೆ. ಸುಣ್ಣದ ಅಂಶ ಎಷ್ಟಿದೆ ನೋಡಿ. ಇದನ್ನು ಶುಂಠಿ ಲೇಹಕ್ಕೆ ಹಾಕೊಳ್ಳಿಕ್ಕಿಲ್ಲ, ಯಾಕೆಂದರೆ ಇದು ತುಂಬ ದೇಹಕ್ಕೆ ಹೀಟ್. ಇದನ್ನು ಹಾಕೋಬಾರ್ದು. ಇವಾಗ ತೆಗೆದಂತಹ ಶುಂಠಿ ರಸದಿಂದ ಲೇಹ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ತೆಗೆದಿಟ್ಟಂತಹ ಶುಂಠಿ ರಸಕ್ಕೆ ತೆಂಗಿನಕಾಯಿ ಹಾಲನ್ನು ಸೇರಿಸ್ಕೊಳ್ಬೇಕು. ಹಾಗೆ ನಾವು ಕರಗಿಸಿಟ್ಟಂತ ಬೆಲ್ಲದ ನೀರನ್ನು ಕೂಡ ಸೇರಿಸ್ಕೋಬೇಕು. ಇವಾಗ ರಸ ಹಿಂಡಿ ಉಳಿದಂತ ಈ ಶುಂಠಿಯನ್ನು ಕೂಡ ಇದಕ್ಕೇನೆ ಹಾಕೊಳ್ಬೇಕು. ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಲೆ ಮೇಲೆ ಇಡೋಣ. ಇವಾಗ ಒಲೆ ಮೇಲೆ ಇಟ್ಟಿದ್ದೀನಿ. ಇವಾಗ ಇದನ್ನು ಕುದಿ ಬರೋದಕ್ಕೆ ಬಿಡಬೇಕು. ನಾನಿಲ್ಲಿ ಉದ್ದ ಸೌಟನ್ನು ತಗೊಂಡಿದ್ದೀನಿ, ಯಾಕೆಂದರೆ ಕೊನೆಗೆ ಲೇಹ ಮಾಡುವಾಗ ಕೈಗೆಲ್ಲ ಸಿಡಿಯೋ ಚಾನ್ಸಸ್ ಇದೆ. ಹಾಗಾಗಿ ಇವಾಗ ಶುಂಠಿ ರಸ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಹೊತ್ತಲ್ಲಿ ಇದು ದಪ್ಪ ಆಗಿದೆ ನೋಡಿ, ದಪ್ಪ ಆಗ್ತಾ ಬರ್ತಾ ಇದೆ. ಇವಾಗ ನೋಡಿ ಸುಮಾರು ದಪ್ಪ ಆಗಿದೆ ಇದು. ಇನ್ನು ಸ್ವಲ್ಪ ಹೊತ್ತಲ್ಲಿ ಇದು ಲೇಹದ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಇವಾಗ ನೋಡಿ ಇದು ಲೇಹದ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇದೊಂದು ಅರ್ಧದಿಂದ 3/4 ಗಂಟೆ ಆದರೂ ಬೇಕಾಗತ್ತೆ ಲೇಹದ ಕನ್ಸಿಸ್ಟೆನ್ಸಿ ಬರೋದಕ್ಕೆ. ಇವಾಗ ನೋಡಿ ಇದು ಪಟಪಟ ಅಂತ ಸಿಡಿತಾ ಇದೆ. ಅದಕ್ಕಾಗಿ ಉದ್ದದ ಸೌಟನ್ನು ತೆಗೆದುಕೊಳ್ಳೋದು ತುಂಬಾ ಅವಶ್ಯಕ. ಇದಿವಾಗ ಲೇಹದ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ನಾವಿವಾಗ ತುಪ್ಪ ಸೇರಿಸ್ಕೊಳ್ಬೇಕು. ತುಪ್ಪ ಸೇರಿಸ್ಕೊಂಡ ನಂತರ ಒಂದು 10 ರಿಂದ 15 ನಿಮಿಷ ಆದರೂ ಇದನ್ನು ಚೆನ್ನಾಗಿ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನೋಡಿ ಕೊನೆಯದಾಗಿ ಶುಂಠಿ ಲೇಹ ರೆಡಿಯಾಗಿದೆ. ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಇವಾಗ ಇದು ನೋಡಿ ತಣ್ಣಗಾಗಿದೆ. ಶುಂಠಿ ಲೇಹ ಕರೆಕ್ಟ್ ಹದಕ್ಕೆ ಬಂದಿದೆ. ಇದನ್ನು ಗ್ಲಾಸ್ ಬಾಟಲ್ ಅಥವಾ ಗಾಜಿನ ಭರಣಿಯಲ್ಲಿ ಇದನ್ನು ತುಂಬಿಸಿ ಇಟ್ಕೊಳ್ಬೋದು. ಇವಾಗ ನೋಡಿ ಬಾಣಂತಿ ಕೊಡುವಂತಹ ಶುಂಠಿ ಲೇಹ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ವಿಡಿಯೋದ ಕೊನೆಗೊಂದು ಲೈಕ್ ಕೊಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.